ಕಮ್ಯುನಿಟಿ ವೈಸೂ ನಾನು ಒಬ್ಬನೇ ಬ್ರಾಹ್ಮಣರವನಿದ್ದದ್ದು. ನನಗೆ ಕೊಡ್ತಾ ಟಿಕೆಟ್ ಅಂತ ಬಲವಾದ ಒಂದು ನಂಬಿಕೆ ಇತ್ತು. ಅವಾಗ ಏನಾಯಿತು ಅಂತ ಹೇಳಿದ್ರೆ ಈ ಲೇಡೀಸಿಗೆ ಕೊಡಬೇಕು ಅನ್ನೋತಕ್ಕಂಥದ್ದು ಒಂದು ಬಂತು. ಅವಾಗ ಅವ್ರಿಗೆ ನಮ್ಮ ಕ್ಷೇತ್ರದಿಂದ ರಾಜನಗರ ಕ್ಷೇತ್ರದಿಂದ ಲೇಡಿ ಕೊಟ್ಟರು. ಹಾಗಾಗಿ ನನಗೆ ಚುನಾವಣೆಗೆ ಅವಕಾಶ ಸಿಕ್ಕಲಿಲ್ಲ. ನಂತರ ನೀವು ಪ್ರಯತ್ನ ಪಟ್ಟಿಲ್ವಾ ಸರ್, ಬೇರೆ ಬೇರೆ ಚುನಾವಣೆಗಳಿಗೆ ಟ್ರೈ ಮಾಡಿಲ್ವಾ ಅಂತ ಹೇಳಿ? ಅಂದ್ರೆ ನೀವು ಅಸೆಂಬ್ಲಿಗೆ ಹೋಗ್ಬೇಕಂತ ಅಂದರೆ ನನ್ನ ಮೈಂಡಲ್ಲಿ ಅಸೆಂಬ್ಲಿಗೆ ಹೋದರೆ ನಮ್ಮ ಕ್ಷೇತ್ರ ರಾಜನಗರ ಕ್ಷೇತ್ರ ಬ್ರಾಹ್ಮಣರಿಗೆ ಸಪೋರ್ಟಿಂಗ್ ಆಗಿರತಕ್ಕಂಥ ಕ್ಷೇತ್ರ ಆಗಿರೋದ್ರಿಂದ ನಾನು ಅಸೆಂಬ್ಲಿಗೆ ಡೈರೆಕ್ಟಾಗಿ ಹೋಗಬೇಕು ಅನ್ನೋದೊಂದು ನನ್ನ ಮೈಂಡಲ್ಲಿ ಇತ್ತು. ಹಾಗಾಗಿ ನನ್ನ ಕಾರ್ಪೊರೇಷನ್ ಚುನಾವಣೆಗೆ ಹೋಗಲಿಲ್ಲ. ಇನ್ನು ಮುಂದಕ್ಕೂ ಸಹ ನೀವು ಕಾರ್ಪೊರೇಷನ್ ಚುನಾವಣೆಗೆ ಹೋಗ್ತೀರಾ ಹೇಗೆ ಸರ್? ಇನ್ನೇನು JBA ಬೆಂಗಳೂರನ್ನು 5 ಮಹಾ ದೊಡ್ಡ ನಗರವಾಗಿ ಡಿವೈಡ್ ಮಾಡಿದ್ದಾರೆ, ಹೇಗೆ ಸರ್? ಮೇಡಮ್, ಮುಂದಿನ ನಮ್ಮ ನಿರ್ಧಾರಗಳೆಲ್ಲ ನಮ್ಮ ರಾಜಕೀಯ ಗುರುಗಳಾದಂಥ DK ಶಿವಕುಮಾರ್ ಅವರಿಗೆ ಸೇರಿರ್ತಕ್ಕಂಥದ್ದು. ಅವ್ರು ಏನು ಹೇಳಿದ್ರೆ ಅದನ್ನು ನಾವು ಮಾಡ್ತೀವಿ. ಅಂದರೆ ಸಂಪೂರ್ಣವಾಗಿ ಜವಾಬ್ದಾರಿನ ನೀವು ಅವ್ರಿಗೆ ವಹಿಸ್ಕೊಂಡಿದ್ದೀರಾ? ಸಂಪೂರ್ಣವಾಗಿ ಅವ್ರು ಏನು ಹೇಳಿದ್ರೆ ಅದನ್ನೇ ಮಾಡೋದು ನಾವು. ಬಟ್ ನಾನು ಇವತ್ತವರೆಗೂ ನೀವೇನು ಹೇಳಿದ್ರೆ ಅದನ್ನೇ ಮಾಡ್ತೀವಿ ಅಂತ ನಾವು ಓಪನ್ ಆಗಿ ಅವ್ರ ಹತ್ರ ಏನು ಹೇಳಿಲ್ಲ. ಬಟ್ ಅವ್ರ ಮಾರ್ಗದರ್ಶನ ಏನಿದೆ ಅದ್ರ ಪ್ರಕಾರನೇ ನಡೆಯೋದು. ಸರ್, ಈಗ ಬೆಂಗಳೂರಂತ ದೊಡ್ಡ ನಗರದಲ್ಲಿ ಸಾಕಷ್ಟೊಂದು ಸಮಸ್ಯೆಗಳಾಗ್ತಾ ಇದೆ. DK ಶಿವಕುಮಾರ್ ಅವರ ಒಂದು ನೇತೃತ್ವದ ಒಂದು ವಿಚಾರವಾಗಿ ಸಹ ಬಹಳಷ್ಟು ಒಂದು ವಿರೋಧ ಪಕ್ಷಗಳವರು ಮಾತನಾಡ್ತಾ ಇದ್ದಾರೆ. ಬಿಡದಿ ವಿಚಾರ ಆಗ್ಬೋದು ಅಥವಾ JBA ಎಲೆಕ್ಷನ್ ಲೇಟ್ ಆಗ್ತಾ ಇರೋದಾಗಬಹುದು. ಇದ್ರ ಬಗ್ಗೆ ತಾವೇನು ಹೇಳೋದಕ್ಕೆ ಬಯಸ್ತೀರಿ ಸರ್? ಯಾವ ಸ್ಟ್ಯಾಂಡ್ ತಗೋತೀರಿ ನೀವು ಈ ವಿಚಾರವಾಗಿ? ಮೇಡಮ್, ಬಿಡದಿದು ಇದರದೆಲ್ಲ ನಮ್ಮ ಲಿಮಿಟಲ್ಲಿ ಇರತಕ್ಕಂಥ ಮಾತುಗಳಲ್ಲ ಅಂತ ನನ್ನ ಅಭಿಪ್ರಾಯ. ಅದ್ರ ಬಗ್ಗೆ ನಾನೇನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಬಟ್ ಅವ್ರ ನಾಯಕತ್ವದ ಬಗ್ಗೆ ಏನು ಅಂತ ಹೇಳಿದ್ರೆ, ಇವಾಗ ನೋಡಿ ಮಹಾರಾಷ್ಟ್ರ, ಬಂಗಾಳ, ಬೇರೆ ಅಸ್ಸಾಂ, ಬೇರೆ ಕಡೆಗಳಲ್ಲೆಲ್ಲ BJP ಅವರು ತುಂಬ ಫಾಸ್ಟಾಗಿದ್ದಾರೆ. ಅಂತಹ ಫಾಸ್ಟಾಗಿರತಕ್ಕಂಥ ಒಂದು ಸಂದರ್ಭದಲ್ಲಿ ಜನಪರವಾದ ಹೋರಾಟಗಳು ಯಾವುದೇ ಕಾರಣಕ್ಕೂ ಪಕ್ಷವನ್ನು ಬಿಡಲ್ಲ ಅಂತೇಳಿ ಸಾಹೇಬ್ರದ್ದು ಇಡಿ ರೈಡ್ ಆದಾಗ ಇದಾದಾಗ ಎಲ್ಲ ಆದಾಗ, ಇವಾಗ ಬೇರೆ ನಾಯಕರು ಅದನ್ನು ನಾವು ಇವರು ಅಂತ ಯಾರನ್ನೂ ಹೆಸರು ಹೇಳಿ ಇಂಥವ್ರು ಅಂತ ಹೇಳೋಕ್ಕಾಗಲ್ಲ. ಕೆಲವರೆಲ್ಲ ಅವಕಾಶವಾದಿಗಳು, ಅವಕಾಶ ಬಂದಂಗೆ ಇನ್ನೊಬ್ರು ಹಿಂದೆ ಹೊಟ್ಟೋಗೋದು, ಬೇರೆ ಪಕ್ಷಕ್ಕೆ ಹೋಗೋದೆಲ್ಲ ಮಾಡಿದ್ದಾರೆ. ಇವರು ಯಾವುದೇ ಎಂಥದೇ ಕಾಲದಲ್ಲೂ ಹೋಗಿಲ್ಲ, ಮೊದಲನೇದು. ಎರಡನೇದಾಗಿ ಕಾರ್ಯಕರ್ತರ ಬಗ್ಗೆ ವಿಶೇಷವಾದ ಕಾಳಜಿ ಇರತಕ್ಕಂಥ ವ್ಯಕ್ತಿ. ಇವಾಗ ನಾಯಕರುಗಳು ಕೆಲವರೇ ಇರ್ತಾರೆ. 224 ಕಾನ್ಸ್ಟಿಟ್ಯೂನ್ಸಿನೇ ಇರೋದು ಕರ್ನಾಟಕದಲ್ಲಿ. ವೋಟರ್ಸ್ ಎಷ್ಟು ಜನ ಇದ್ದಾರೆ? 7 ಕೋಟಿ ಜನ ಇದ್ದಾರೆ. ಈ 7 ಕೋಟಿ ಜನದಲ್ಲಿ ನೀವು 5 ಕೋಟಿ ಜನನ ಕವರ್ ಮಾಡತಕ್ಕಂಥ ನಾಯಕರು ಬೇಕಾ ನಮಗೆ? ಇಲ್ಲ ಬರೀ 224 ಜನ ಗೆದ್ದಿರೋರಿಂದ ಹೋಗತಕ್ಕಂಥವ್ರು ಬೇಕಾ ಅನ್ನತಕ್ಕಂಥ ಕ್ವಶನ್ ಬರುತ್ತೆ. ಹಾಗಾಗಿ ಇವರ ನಾಯಕತ್ವನ ಸಂಪೂರ್ಣವಾಗಿ ಬೆಂಬಲಿಸಬೇಕು ಅಂತ ನಾನು ಎಲ್ಲ ಯುವಕ ಸಮುದಾಯಕ್ಕೆ ಪ್ಲಸ್ ಎಲ್ಲರಿಗೂ ಮನವಿ ಮಾಡ್ತೀನಿ, ನಾಗರಿಕರಿಗೆ. 2005 ಸುದರ್ಶನ್ ಸರ್ ಅವರು ದಾಂಡಿ ಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್, ಆವಾಗ ನಾನು ಯೂತ್ ಕಾಂಗ್ರೆಸ್ಸಲ್ಲಿದ್ದೆ. ಯೂತ್ ಕಾಂಗ್ರೆಸ್ ಸೆಕ್ರೆಟರಿ ಆಗಿದ್ದೆ. ನಮ್ಮ VK ಹರಿಪ್ರಸಾದ್ ಅವರು ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಆಗಿದ್ದರು. ಮತ್ತು IG ಸನ್ನಿಧಿ ಅವರು ಸಂಸದರಾಗಿದ್ದರು. ಪ್ಲಸ್ ಹರಿಪ್ರಸಾದ್ ಅವರು ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಆ್ಯಂಡ್ ರಾಜ್ಯಸಭಾ ಮೆಂಬರ್ ಆಗಿದ್ದರು. IG ಸನ್ನಿಧಿ ಅವರು ಪ್ಲಸ್ ಹರಿಪ್ರಸಾದ್ ಅವರಿಬ್ಬರು ಸೇರಿ ಮಹಾತ್ಮ ಗಾಂಧಿ ಅವರು ಏನು ದಾಂಡಿ ಯಾತ್ರೆ ಮಾಡಿದರು ಅದೇ ಪ್ರಕಾರವಾಗಿ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಮಿನಿಸ್ಟ್ರಿಯಿಂದ, ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ಆಸ್ಕರ್ ಫರ್ನಾಂಡಿಸ್ ಆವಾಗ ಸಂಬಂಧಿತ ಮಂತ್ರಿಗಳಾಗಿದ್ದರು. ಅವರು ಒಂದೊಂದು ಸ್ಟೇಟಲ್ಲಿ ಇಬ್ಬಿಬ್ಬರನ್ನ ಸೆಲೆಕ್ಟ್ ಮಾಡ್ಕೊಂಡ್ರು. ಯಾಕೆಂದರೆ ಮಹಾತ್ಮ ಗಾಂಧಿ ಅವರು ದಾಂಡಿ ಯಾತ್ರೆ ಮಾಡಿದಾಗ ಪ್ರತಿ ರಾಜ್ಯದಲ್ಲೂ ಇಬ್ಬಿಬ್ಬರು ಅವ್ರ ಜೊತೆಯಲ್ಲಿ ಹೋಗಿದ್ರು. ಒಟ್ಟಿಗೆ 79 ಜನ ಅವ್ರ ಜೊತೆಯಲ್ಲಿ ನಡೆದಿದ್ದು. 395 ಕಿಲೋಮೀಟ್ರ್ ಬರ್ತಾಯಿತ್ತು. ಬಟ್ ನಾವು ಸಿಟಿಗಳೊಳಗಡೆ ಅದೆಲ್ಲ ಓಡಾಡಿದ್ದೆಲ್ಲ ಸೇರಿದ್ರೆ ಹತ್ತತ್ರ ಒಂದು 500 ಕಿಲೋಮೀಟ್ರ್ ಆಗಿತ್ತು. ಆ 500 ಕಿಲೋಮೀಟ್ರನ್ನ ಪಾದಯಾತ್ರೆ ಮುಖಾಂತರ ಮಾಡಿ 75ನೇ ದಾಂಡಿ ಯಾತ್ರೆಯ ಒಂದು ಸೆಲೆಬ್ರೇಷನ್ ಮಾಡಬೇಕು ಅಂತೇಳಿ ಮಾಡಿದ್ರು. ಆಸ್ಕರ್ ಫರ್ನಾಂಡಿಸ್ ಅವರು, ಸೋನಿಯಾ ಗಾಂಧಿ ಮೇಡಮ್ಮು, ರಾಹುಲ್ ಗಾಂಧಿ ಅವರು, ಮುಕುಲ್ ವಾಸ್ನಿಕ್ ಅವರು, ಇವರೆಲ್ಲ ಸೇರಿ ಒಂದೊಂದು ರಾಜ್ಯದಲ್ಲಿ ಇಬ್ಬರನ್ನ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದಾಗ ಇಲ್ಲಿ ನಾನು ಸನದಿ ಅವ್ರ ಮಗ ಶಾಕಿರ್ ಸನದಿ ಅಂತ ಇವಾಗ ಹುಬ್ಳಿ ಧಾರವಾಡ ಇದಕ್ಕೆ ಚೇರ್ಮನ್ ಆಗಿದ್ದಾರಲ್ಲ, ಅವರು ನನ್ನ ಇಬ್ಬರನ್ನ ಸೆಲೆಕ್ಟ್ ಮಾಡಿದರು. ಆವಾಗ ಇವರು ನಮ್ಮ ಜನಾರ್ದನ್ ಪೂಜಾರಿ ಸಾಹೇಬರು KPCC ಅಧ್ಯಕ್ಷರಾಗಿದ್ದರು. ನಾನು ಇವ್ರದ್ದು ನಮ್ಮ DK ಸಾಹೇಬ್ರದ್ದು ಪರ್ಮಿಷನ್ ತೊಗೊಂಡಾಗ ಅವ್ರಿಗೂ ಹೇಳಿ ಈ ಥರ ಹೋಗ್ತಾ ಇದ್ದೀನಣ್ಣ ಅಂತ ಹೇಳಿದೆ. ಆಯ್ತು, ನಿಂಗೇನು ಅನುಕೂಲ ಬೇಕು ಮಾಡಿಕೊಡ್ತೀನಿ ಹೇಳಪ್ಪ ಅಂತ. ಏನು ಬೇಡ ಅಣ್ಣ, ನಿಮ್ಮ ಆಶೀರ್ವಾದ ಸಾಕು ಅಂತೇಳಿ ಎಲ್ಲರ ಆಶೀರ್ವಾದ ತೊಗೊಂಡು ಹೋಗಿ ಅದನ್ನು ಕಂಪ್ಲೀಟಾಗಿ ನಡೆದು
ಮುಗಿಸಿ ಅದೊಂದು ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ, ಇಲ್ಲಿ ನೀವು ನೋಡ್ಬೋದು ಅದು ಬೇಕಾದ್ರೆ. ಸರ್, ಈ ಒಂದು ದಾಂಡಿ ಯಾತ್ರದ ಮುಖ್ಯ ಉದ್ದೇಶ ಏನು ಸರ್, ಏನಾಗಿತ್ತು ಸರ್? ಗುಜರಾತ್ನಲ್ಲಿ ಸಂಘಟನೆ ಮಾಡ್ತಕ್ಕಂಥದ್ದು ಒಂದು ಉದ್ದೇಶ ಇತ್ತು. ಹ್ಮ್. ಆಮೇಲೆ ಜನಗಳ ಆಟಿಟ್ಯೂಡ್ನ, ಅವರ ಮನೋಭಾವನ, ಅವರ ವ್ಯಕ್ತಿಗತವಾಗಿ ಒಳ್ಳೆಯವ್ರನ್ನ ಮಾಡತಕ್ಕಂಥ ಒಂದು ಇದು. ಅಲ್ಲಿ ಒಂದು ಇದೇನಪ್ಪ ಇತ್ತು ಅಂತ ಹೇಳಿದ್ರೆ, ಸೇಮ್ ಅವಾಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಹಾತ್ಮ ಗಾಂಧಿ ಅವರು ದಾಂಡಿ ಯಾತ್ರಾ ಮಾಡಿದಾಗ ಯಾವ ಥರ ಮಾಡಿದ್ರು ಅದೇ ಸಿಸ್ಟಮಲ್ಲಿ ಹ್ಮ್. ನಾವೆಲ್ಲೂ ಊಟ ತಿಂಡಿ ಮಾಡ್ತಿರ್ಲಿಲ್ಲ. ಹ್ಮ್. ಮಲಗೋದು ಎಲ್ಲಾನ ಟೆಂಟ್ಗಳಲ್ಲಿ ಮಲಗ್ತಿದ್ವಿ. ಹ್ಮ್. ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಸ್ವಲ್ಪ ಈ ನಮ್ಮ ಕಡೆ ಎಲ್ಲ ಈ ಖಾರ ಶವ ಅಂತಾರೆ ನೋಡಿ, ಸಣ್ಣ ಸಣ್ಣ ಚಕ್ಲಿ ಥರ ಬರುತ್ತೆ, ಅದು ಪ್ಲಸ್ ಅರ್ಧ ಟೀ. ಅಂದ್ರೆ ಅವ್ರು ಮಹಾತ್ಮ ಗಾಂಧಿ ಅವ್ರು ಇದೇ ಥರನೇ ಮಾಡಿದ್ದಿದ್ದು. ಆಮೇಲೆ ಎಲ್ಲಾದರೂ ಅವ್ರ ಮಧ್ಯಾಹ್ನದ ಹೊತ್ತು ಎಲ್ಲಾದ್ರೂ ಊಟ ತಿಂಡಿ ಯಾರನ್ನ ಆಫರ್ ಮಾಡಿದ್ರೆ ಊಟ ತಿಂಡಿ, ಇಲ್ಲ ಅಂದರೆ ಊಟ ತಿಂಡಿ ಇಲ್ಲ. ಆ ಒಂದು ಇದಕ್ಕೆ ಹೋದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ, ನಮಗೆ ನಾವು ಏನೇನೋ ಆಗ್ಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡಬೇಕು, ಹಿಂಗೆ ಸಂಪಾದನೆ ಮಾಡ್ಬೇಕು, ಆಮೇಲೆ ನಾವು ಶೂ ಪಾಲಿಷ್ ಮಾಡಿದ್ರೆ ಒಂದು ಕಾಲೇಜಲ್ಲಿ ಹೋಗೋವಾಗೆಲ್ಲ ಹಿಂಗೆ ನೋಡಿದ್ರೆ ಶೂನಲ್ಲಿ ಮಖ ಕಾಣಿಸ್ಬೇಕು, ಅಷ್ಟಿದ್ರಾಗಿರ್ಬೇಕು, ಆ ಥರ ಇರಬೇಕು, ಈ ಥರ ಇರಬೇಕು ಅನ್ನೋದೆಲ್ಲ ಬಿಟ್ಟೋಯ್ತು ನಮಗೆ. ಈ ಡ್ರೆಸ್ ಸೆನ್ಸ್ ಆಗಲಿ ಇದೆಲ್ಲ ಏನೂ ಇಲ್ಲ. ಯಾಕೆಂತೇಳಿದ್ರೆ ನಮ್ಮ ಹಿರಿಯರು ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ಆಮೇಲೆ ಸಂವಿಧಾನ ರಚನೆ ಮಾಡಿದಂಥ ನಮ್ಮ ಅಂದ್ರೆ ಇವೆಲ್ಲ ಪಕ್ಷ ಕಟ್ಟೋ ಅಂತ ಹಂತಗಳಲ್ವಾ ಸರ್ ಅವತ್ತಿನ? ಖಂಡಿತ ಮೇಡಮ್, ಪಕ್ಷ ಕಟ್ಟೋವಂಥ ಹಂತಗಳು. ಆದರೆ ನಮ್ಮ ಒಂದು ಇದು ಏನಪ್ಪ ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ ಇವಾಗ ನಮ್ಮ ಜೊತೇಲಿ ಬಂದಿದ್ದವರೆಲ್ಲ ಇವಾಗ ಬೇರೆ ಬೇರೆ ಸ್ಟೇಟ್ ಅವರು. ಇವಾಗ ಮೀನಾಕ್ಷಿ ನಟರಾಜನ್ ಅವರು 2 ಸತಿ MP, ಮೊನ್ನೆ ರಾಜ್ಯಸಭಾ ಇದರಲ್ಲಿ ಅವ್ರದ್ದು ಟಿಕೆಟು ಏನೋ ಅವ್ರ ಫಾರಮ್ ಅಪ್ಲಿಕೇಶನ್ ಏನೋ ರಿಜೆಕ್ಟ್ ಆಗಿತ್ತು. PC ವಿಶ್ವನಾಥ್ ಅಂತೇಳಿ ಇಲ್ಲಿ ನಮ್ಮ ಇನ್ಚಾರ್ಜ್ ಸೆಕ್ರೆಟರಿ ಇದ್ರು AICCಯಿಂದ. ಇವರೆಲ್ಲ ನಮ್ಮ ಜೊತೆನಲ್ಲಿ ದಾಂಡಿ ಯಾತ್ರೆಯಲ್ಲಿ ನಡೆದವರು. ಅಲ್ಲ ಸರ್, ನಿಮಗೇನ್ ಅನ್ಸುತ್ತೆ, ಅವಕಾಶಗಳು ಯಾಕೆ ನಿಮ್ಗೆ ಸಿಕ್ಕಿಲ್ಲ, ಅಥವಾ ನೀವು ಬಿಟ್ರಾ, ಅಥವಾ ನಿಮ್ಗೆ ಅವಕಾಶಗಳು ಮೇಡಮ್, ಸಿಕ್ಕಿಲ್ವಾ? ನಾನು ಅವಕಾಶ ಬಿಟ್ಟಿಲ್ಲ, ಬಟ್ ಅಂದ್ರೆ ಕಿತ್ಕೊಂಡ್ರ ಸರ್ ಅವಕಾಶಗಳನ್ನ? ನಿಮಗ್ ದೊರಕಬೇಕಾಗಿರೋಂತ ಎಲ್ಲ ಒಂದು ಖಂಡಿತ ಮೇಡಮ್, ಕೆಲವರು ಅದನ್ನು ಮಾಡಿದ್ದಾರೆ, ನಮ್ಮನ್ನ ಲೈಮ್ ಲೈಟ್ಗೆ ಬರಕ್ ಬಿಟ್ಟಿಲ್ಲ. ನಮ್ಮಿಂದ ಉಪಯೋಗ ಪಡ್ಕೊಂಡಂತವ್ರು, ನಮ್ಮಿಂದ ಉಪಯೋಗ ಪಡ್ಕೊಂಡು ಚುನಾವಣೆಗಳಲ್ಲಿ ಗೆದ್ದು, ಇದು 4 ಗೋಡೆ ಮಧ್ಯದಲ್ಲಿ ನಡೆದಿರತಕ್ಕಂಥ ಮಾತುಕತೆಗಳನ್ನ ನಾವು ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ, ನಾಯಕರುಗಳ ಹತ್ರ. ನಿಮ್ಗೆ ಹೇಳಿದ್ವಲ್ಲ ನೀನೇ ಮಾಡಬೇಕಾಗಿತ್ತು ಅಂತಾರೆ. ಯಾರೋ ಒಬ್ರು ಕರೆದು ನನ್ನ ಕೇಳಿದ್ರು, ನೋಡಪ್ಪ ನೀನು ನನ್ನ ಮಗನ ವಯಸ್ಸವನು, ನನ್ನ ಮಗನ ವಯಸ್ಸವನಾದ್ರೂ ಪರವಾಗಿಲ್ಲ, ನಿನ್ನ ಕಾಲಕ್ಕೆ ಬೇಕಾದ್ರೂ ಬಿದ್ದುಬಿಡ್ತೀನಿ, ದಯವಿಟ್ಟು ಈ ಚುನಾವಣೆಗೆ ನೀನು ಬರಬಾರ್ದು, ನಿನ್ನೊಬ್ಬನ ಬಿಟ್ರೆ ಇನ್ಯಾರು ನನ್ನ ಕಾಂಪಿಟೇಟರ್ ಇಲ್ಲ, ನನಗೆ ಇದೊಂದು ಸತಿ ಅವಕಾಶ ಮಾಡ್ಕೊಡು. ಅವ್ರ ಹೆಸರನ್ನ ನಾವು ಬಹಿರಂಗವಾಗಿ ನಾಯಕರುಗಳ ಹತ್ರನೂ ಹೇಳಂಗಿಲ್ಲ, ನಾವು ಎಲ್ಲೂ ಹೇಳ್ಕೊಳಂಗಿಲ್ಲ. ಯಾಕಂದ್ರೆ ನಾವು ಮೋಸ ಹೋದ್ವಿ. ಆಗ ನಾವು ಅವ್ರು ಹೇಳಿದ್ದನ್ನು ನಿಜ ಅಂದ್ಕೊಂಡೆ. ಯಾಕಂದ್ರೆ ನಾವು ಹಳ್ಳಿ ಬ್ಯಾಕ್ಗ್ರೌಂಡಿಂದ ಬಂದಿರೋರು, ನಮ್ಮೂರಲ್ಲಿ ಈ ಥರದ್ದೆಲ್ಲ ನಾವು ನೋಡಿಲ್ಲ. ಬೂಟಾಟಿಗೆ ಗಿಟಾಟಿಗೆ ಕಣ್ಣೋರ್ಸೋದು, ತಲೆ ಸವರೋದು, ಇವೆಲ್ಲ ನಮಗೇನು ಗೊತ್ತಿಲ್ಲ. ಅವ್ರು ಹೇಳಿದ್ದನ್ನು ನಿಜ ಅಂದ್ಕೊಂಡ್ವಿ. ಅದೇ ವ್ಯಕ್ತಿ ಗೆದ್ದು ಚುನಾವಣೆಯಲ್ಲಿ ಒಂದು ಹಂತದಲ್ಲಿ ಒಂದು ಇದರಲ್ಲಿ ಕೂತಾಗ, ಕುರ್ಚಿನಲ್ಲಿ ಕೂತಾಗ ಅವ್ರು ನಡ್ಕೊಂಡಿದ್ದ ರೀತಿನೇ ಬೇರೆ ಥರ ಇತ್ತು. ಅವ್ರ ಚೇಂಬರ್ ಒಳಗೆ ಬಿಡೋಕ್ಕೇನೆ ಒಂಥರ ಇದು. ಆಮೇಲೆ ಒಳಗಡೆ ಹೋದ್ಮೇಲೆ ಅವರು ಮಾತಾಡಿದ ರೀತಿ ಇದೆಲ್ಲ ನೋಡಿ ಅವಾಗ ಅಂದ್ಕೊಂಡೆ, ನನಗೆ ಮೋಸ ಮಾಡಿದ್ದಾರೆ ಇವರು. ಅಷ್ಟೊತ್ತಿಗೆ ಟೈಮ್ ಮೀರೋಗಿತ್ತು.